ಒಂದು ಮನೆಯಲ್ಲಿ ಇದೊಂದು ಪುಟ್ಟ ಕತೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗು ಇರುತ್ತೆ. ಮಗು ಸ್ಕೂಲ್ಗೆ ಹೋಗಿರುತ್ತೆ, ಗಂಡ ಆಫೀಸ್ಗೆ ಹೋಗಿರ್ತಾನೆ. ಅವಳೊಬ್ಬಳೇ ಇರ್ತಾಳೆ. ಬಂದು ನೋಡ್ತಾಳೆ, ಬಾಗಿಲ ಹತ್ರ 3 ಜನ ನಿಂತಿದ್ದಾರೆ. ನೀವು ಯಾರು, ಏನು, ನಿಮ್ಗೆ ಹಸುವಾಗಿದೆಯಾ, ಊಟ ಬೇಕಾ ಅಂತ ಕೇಳ್ತಾಳೆ. ಆಮೇಲೆ ಅವ್ರು ಹೇಳ್ತಾರೆ, ಯಾರಿದ್ದಾರೆ ಮನೆಯಲ್ಲಿ ಅಂತ. ಯಾರಿಲ್ಲ. ನಿನ್ನ ಗಂಡ ಇದ್ದಾನ? ಇಲ್ಲ. ಹಾಗಾದರೆ ನಾವು ಬರಲ್ಲ ಅಂತ ದೂರ ಅಲ್ಲೇ ನಿಂತಿರ್ತಾರೆ. ಆಮೇಲೆ ಗಂಡ ಬರ್ತಾನೆ ಮನೆಗೆ, ಮಗುನೂ ಬರುತ್ತೆ. ಇವಳು ಗಂಡನ ಹತ್ರ ಹೇಳ್ತಾಳೆ, ಈ ಥರ ನೋಡಿ ಅಲ್ಲಿ ನಿಂತಿದ್ದಾರಲ್ಲ 3 ಜನ, ಅವ್ರನ್ನ ನಾನು ಕೇಳಿದೆ, ಮನೆಗೆ ಒಳಗೆ ಬನ್ನಿ ಊಟ ಬೇಕಾ ಅಂತ ಕೇಳಿದೆ. ಇಲ್ಲ, ನಿನ್ನ ಗಂಡ ಬಂದಮೇಲೆ ಬರ್ತೀನಿ ಅಂದರು ಅಂತ ಹೇಳ್ತಾಳೆ. ಹಂಗಾರೆ ಕರಿ ಅಂತಾನೆ ಗಂಡ. ಇವಳು ಹೋಗಿ ಕರೀತಾಳೆ, ನನ್ನ ಗಂಡ ಬಂದಿದ್ದಾನೆ ಬನ್ನಿ ಅಂತ. ಅವ್ರು ಹೇಳ್ತಾರೆ, ನಾವು 3 ಜನ ಒಟ್ಟಿಗೆ ಬರೋಕ್ಕಾಗಲ್ಲ ಅಂತ, ಯಾರಾದರೂ ಒಬ್ಬರು ಬರ್ತೀವಿ ಅಂತ. ಇವಳು ಯಾಕೆ ಅಂತ ಕೇಳ್ತಾಳೆ. ಒಬ್ಬ ಹೇಳ್ತಾನೆ, ನಾನು ಐಶ್ವರ್ಯ. ಇನ್ನೊಬ್ಬ ಹೇಳ್ತಾನೆ, ನಾನು ಅದೃಷ್ಟ. ಇನ್ನೊಬ್ಬ ಹೇಳ್ತಾನೆ, ನಾನು ಪ್ರೀತಿ. ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಒಳಗಡೆ ಬರ್ಬೋದು. ನಿನ್ನ ಗಂಡನ ಕೇಳ್ಕೊಂಬ, ಯಾರು ಬರಬೇಕು ಅಂತ ಬರ್ತೀವಿ. ಗಂಡನ ಕೇಳ್ತಾಳೆ, 3 ಜನ ಇದ್ದಾರಲ್ಲ, ಒಬ್ಬ ಐಶ್ವರ್ಯ ಅಂತೆ, ಒಬ್ಬ ಅದೃಷ್ಟ ಅಂತೆ, ಒಬ್ಬ ಪ್ರೀತಿ ಅಂತೆ, ಯಾರನ್ನು ಕರೆಯೋದು? ಅವನು ಹೇಳ್ತಾನೆ, ಐಶ್ವರ್ಯ ಅಂತ ಕರಿ. ಆಮೇಲೆ ಮಗು ಹೇಳುತ್ತೆ, ಬೇಡ ಅಲ್ಲ, ಪ್ರೀತಿನ ಕರಿ ಅಂತ. ಇವಾಗ ಅವನು ಹೇಳ್ತಾನೆ, ನಾನೊಂದು ಅವನೊಂದು ಮಗು ಅಂತ ಹೇಳಿದೆ, ನಿನಗೆ ಯಾವ್ದು ಬೇಕೋ ಕರಿ, ನನಗೆ ಪ್ರೀತಿನೇ ಬೇಕು ಅಂತಾಳೆ. ಹೋಗ್ತಾಳೆ, ಪ್ರೀತಿ ಯಾರು, ಅವರು ಒಳಗೆ ಬನ್ನಿ ಅಂತಾಳೆ. ಆವಾಗ 3 ಜನ ಒಟ್ಟಿಗೆ ಬರ್ತಾರೆ ಒಳಗೆ. ಆಮೇಲೆ ಗಂಡ ಮುಖ ನೋಡ್ತಾನೆ. ಆವಾಗ ನೀನು ಪ್ರೀತಿನ ಕರೆದಿರೋದ್ರಿಂದ ಐಶ್ವರ್ಯ ಅದೃಷ್ಟ ಬರಲೇಬೇಕು ಅಂತ. ಹಾಗೆ ನಾವು ಪ್ರೀತಿನಲ್ಲಿದ್ದರೆ ಅದೃಷ್ಟನೂ ನಮ್ಮದು, ಐಶ್ವರ್ಯನೂ ನಮ್ಮದು, ಒಟ್ಟಿಗೆ ಬರುತ್ತದು.